ಕೀರ್ತನೆ 34 ವಾಕ್ಯ 7ರಲ್ಲಿ ದೇವರಲ್ಲಿ ಭಯಭಕ್ತಿ ಇರುವವರ ಸುತ್ತಲೂ ದೇವದೂತರು ಬಂದಿಳಿತಾರೆ. ನಮ್ಮ ಜೀವನದಲ್ಲಿ ಯಾವ ದೇವದೂತರ ಅನುಭವ ನಮಗೆ ಏನಕ್ಕೆ ಇಲ್ಲ ಪ್ರಿಯರೇ? ನಮಗೆ ದೇವರಲ್ಲಿ ಭಯ ಇಲ್ಲ. ಇತರರ ಬಗ್ಗೆ ಭಯ ಪಡ್ತೇವೆ. ಅವ್ರು ಏನು ಅನ್ಕೊಂತಾರೆ, ಇವ್ರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಎನ್ನುವಂಥ ಆಲೋಚನೆಗಳಿಂದ ನಾವು ದೇವರನ್ನ ಮರೆತು ಜನರನ್ನ ಭಯಪಟ್ಟು ಜೀವಿಸ್ತಿದ್ದೇವೆ ಪ್ರಿಯರೇ. ಅದಕ್ಕೆ ನಮ್ಮ ಜೀವನದಲ್ಲಿ 5 ರೊಟ್ಟಿ 5,000ಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ಕೊರತೆಗಳಿಲ್ಲದೆ ಜೀವಿಸೋಕ್ಕೆ ಆಗ್ತಿಲ್ಲ ನಮಗೆ. ಏನಕ್ಕೆಂದರೆ ನಮ್ಮಲ್ಲಿ ದೇವ ಭಯ ಇಲ್ಲ. ಆದರೆ ಯೇಸು ಸ್ವಾಮಿಯಲ್ಲಿ ಏನಿತ್ತು ಪ್ರಿಯರೇ? ದೇವ ಭಯ ಇತ್ತು. ಈ ಲೋಕದಲ್ಲಿ ಯೇಸು ಸ್ವಾಮಿ ಮಾನವನಾಗಿ ಬಂದಾಗ ತಾನು ನುಡಿದಂತಹ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ದೇವ ಚಿತ್ತಕ್ಕೆ ತಕ್ಕಂತೆ ಆಗಿತ್ತು ಪ್ರಿಯರೇ. ಅದರ ಸೂಚನೆ ಏನಂತ ತೋರಿಸಿಕೊಡುತ್ತೆ? ಅವರಲ್ಲಿ ದೇವ ಭಯ ಇತ್ತು. ಅದಕ್ಕೆ ಅವರ ಸುತ್ತಲೂ ದೇವದೂತರು ಬಂದಿಳಿದರು. ನೋಡಿ, ಹಸಿದಿದ್ದಂಥ ಯೇಸು ಸ್ವಾಮಿಗೆ ಪ್ರಲೋಭನೆ ಬಂತು. ಗೆತ್ಸೆಮಿನ ತೋಪಿನಲ್ಲಿ ಕೂಡ ಸೈತಾನ ಪ್ರಲೋಭನೆಗೆ ಒಳಪಡಿಸ್ತಿದ್ದಾನೆ ಪ್ರಿಯರೇ. ಅದನ್ನು ಜಯಿಸಿದಾಗ, ಮೆಟ್ಟಿ ನಿಂತಾಗ ದೇವದೂತರು ಬಂದು ಸಂತೈಸಿದರು ಪ್ರಿಯರೇ. ನಮ್ಮ ಜೀವನದಲ್ಲಿ ದೇವ ಭಯಭಕ್ತಿ ಇದ್ದರೆ ದೇವದೂತರು ನಮ್ಮ ಸುತ್ತಲೂ ನೆರೆದು ಬರ್ತಾರೆ. ದೇವರಿಗೆ ಮಾತ್ರ ಅಲ್ಲ, ದೇವ ಜನರಿಗೆ, ದೇವರ ಮಕ್ಕಳಿಗೆ ದೇವದೂತರು ಸೇವಕರಾಗಿದ್ದಾರೆ ಪ್ರಿಯರೇ. ತೋಬಿತನು ಸಾಲದಲ್ಲಿದ್ದಾಗ, ತೋಬಿಯಾಸನ ಜೀವನದಲ್ಲಿ ಒಂದು ಮದುವೆ ಆಗದೇ ಇದ್ದಾಗ ರಫಾಯೇಲನು ಕೆಳಗೆ ಇಳಿದು ಬಂದ ಪ್ರಿಯರೇ. ಅವರ ಕುಟುಂಬದಲ್ಲಿದ್ದಂಥ ಎಲ್ಲ ಕಷ್ಟಗಳನ್ನು ನೀಗುವವರೆಗೆ ಜೊತೆಯಲ್ಲಿದ್ದು ಕೈ ಹಿಡಿದು ಮುನ್ನಡೆಸಿದ ಪ್ರಿಯರೇ. ಇಂತಹ ಅನುಭವಗಳು ನಿಮ್ಮ ಜೀವನದಲ್ಲಿ ಕಾಣಬೇಕಾದರೆ ನೀವು ಸ್ತುತಿಸುವಂಥ ವ್ಯಕ್ತಿಗಳಾಗಬೇಕು.